ಹಾಯ್, ಹೆಲೋ. ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಲೆಸನನ್ನು ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಎರಡನೇ ಲೆಸನ್ ಅದ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತದ ಫಸ್ಟ್ ಯಾವ್ಯಾವ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನೋಡೋದಾದರೆ, ಬಜೆಟ್ ರೇಖೆ, ಬಜೆಟ್ ಘನ, ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ, ಅನುಭೋಗಿಯ ಆದ್ಯತೆಗಳು, ಏಕನಾತ್ಮಕ ಒಲವು, ಔದಾಸೀನ್ಯ ವಕ್ರರೇಖೆ, ಅನುಭೋಗಿಯ ಆದರ್ಶ ಆಯ್ಕೆ, ತುಷ್ಟಿಗುಣ, ಈ ತುಷ್ಟಿಗುಣದ ಸಂಪೂರ್ಣ ವಿಶ್ಲೇಷಣೆ, ಬೇಡಿಕೆಯ ಸಂಪೂರ್ಣ ವಿಶ್ಲೇಷಣೆ, ಸಾಮಾನ್ಯ ಮತ್ತು ಕೆಳದರ್ಜೆಯ ಸರಕುಗಳು, ಬದಲಿ ಮತ್ತು ಪೂರಕ ಸರಕುಗಳು, ಬೇಡಿಕೆಯ ರೇಖೆಯ ಪಲ್ಲಟ ಮತ್ತು ಅದರ ಚಲನೆಗಳು, ಮಾರುಕಟ್ಟೆಯ ಬೇಡಿಕೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಈ ಎಲ್ಲ ಅಂಶಗಳನ್ನು ನಾವು ಪೂರ್ತಿಯಾಗಿ ಅಧ್ಯಯನವನ್ನು ಮಾಡಿದ್ದೇ ಆದರೆ ಈ ಒಂದೇ ಒಂದು ಲೆಸನ್ನಿಂದ ನಾವೇನು ಮಾಡ್ಬೋದು, 20 ಮಾರ್ಕ್ಸನ್ನು ಪಡಿಬೋದು. ಇಡೀ ಬುಕ್ಕನ್ನು ಓದೋಕ್ಕಿಂತ ಈ ಒಂದೇ ಒಂದು ಲೆಸನ್ನಿಂದ ನಾವೇನು ಮಾಡ್ಬೋದು, 20 ಮಾರ್ಕ್ಸನ್ನು ಪಡಿಬೋದು. ಇದರಲ್ಲಿ 1 ಮಾರ್ಕ್ಸಿನ ಕ್ವಶನ್ಸ್ ಅದ, 2 ಮಾರ್ಕ್ಸಿಂದ ಅದ, 4, 5 ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ಸ್ ಕೂಡ ಈ ಒಂದು ಲೆಸನ್ನಿಂದ ಬರ್ತದೆ. ಅಂದರೆ ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನು ಈ ಒಂದು ಲೆಸನ್ನಿಂದ ಕೇಳ್ತಾರೆ. ಸೊ ಲಿಸನ್ ಕೇರ್ಫುಲಿ. ಇವತ್ತು ನಾವು ಈ ಒಂದು ಲೆಸನ್ನಿಂದ ಫಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಜೆಟ್ ರೇಖೆ ಅಂದ್ರೇನು ಅನ್ನೋದನ್ನು ನೋಡೋದಾದರೆ, ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದಂಥ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸ್ತಕ್ಕಂತಹ ರೇಖೆಯನ್ನು ನಾವಿಲ್ಲಿ ಬಜೆಟ್ ರೇಖೆ ಅಂತ ಕರಿತೀವಿ. ಸೊ ಬಜೆಟ್ ಘನ ಅಂದ್ರೇನು? ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರ್ತಕ್ಕಂಥ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹವನ್ನು ನಾವಿಲ್ಲಿ ಬಜೆಟ್ ಘನ ಅಂತ ಕರಿತೀವಿ. ಸೊ ಈ ಬಜೆಟ್ ರೇಖೆ ಮತ್ತು ಬಜೆಟ್ ಘನದ ಮೀನಿಂಗ್ ಇಲ್ಲಿ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಆ್ಯಂಡ್ ಬಜೆಟ್ ಘನವನ್ನು ಇಲ್ಲಿ 4 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸೊ ನಾವು ಲೆಸನ್ ಓದ್ತಾ 2, 4, 6, 5, 1 ಎಲ್ಲ ಮಾರ್ಕ್ಸಿನ ಕ್ವಶನ್ಸನ್ನು ಕವರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ನಾವು ಬಜೆಟ್ ಘನ ಅನ್ನೋದನ್ನು ನೋಡಿದ್ವಿ. ಅಂದರೆ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರ್ತಕ್ಕಂಥ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹವನ್ನು ನಾವಿಲ್ಲಿ ಬಜೆಟ್ ಘನ ಅಂತ ಕೂಡ ಕರಿತೀವಿ. ಅಂದರೆ ಈ ಬಜೆಟ್ ಘನ ಆದಾಯಕ್ಕೆ ಸಮವಾಗಿರಬೇಕು. ಬಜೆಟ್ ಘನ ಏನಾಗಿರಬೇಕು? ಆದಾಯಕ್ಕೆ ಸಮನಾದ ಅಥವಾ ಹಾಗೂ ಆದಾಯಕ್ಕಿಂತಲೂ ಕಡಿಮೆ ಇರತಕ್ಕಂಥ ಸಂಯೋಜನೆಗಳನ್ನು ಇದು ಒಳಗೊಂಡಿರ್ತದೆ. ಅಂದರೆ ಈಗ ಅನುಭೋಗಿ ತನ್ನ ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದಾದಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಆತನ ಆದಾಯಕ್ಕೆ ಸಮನಾಗುವವರೆಗೂ ಅಥವಾ ಆದಾಯಕ್ಕಿಂತ ಕಡಿಮೆ ಇರುವವರೆಗೂ ಏನು ಮಾಡ್ಬೋದು, ಆ ಸಂಯೋಜನೆಯನ್ನು ಆತ ಆಯ್ಕೆ ಮಾಡ್ಬೋದು. ಇದನ್ನು ಒಂದು ಉದಾಹರಣೆ ಮೂಲಕ ನಾವಿಲ್ಲಿ ನೋಡೋಣ. ಸೊ ಈಗ ಒಬ್ಬ ವ್ಯಕ್ತಿಯ ಅನುಭೋಗಿಯ ಆದಾಯವನ್ನು ನೋಡೋದಾದರೆ, ಈಗ ಅನುಭೋಗಿಯ ಆದಾಯ ಎಮ್ ಅಂತ ನಾವು ಕನ್ಸಿಡರ್ ಮಾಡೋಣ. ಅನುಭೋಗ್ಯ ಆದಾಯ ಎಮ್ನಷ್ಟೈತಿ. ಎರಡು ಸರಕುಗಳನ್ನು ತೆಗೆದುಕೊಳ್ಳೋಣ. ಯಾಕಂದರೆ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಒಂದು ಬಾಳೆಹಣ್ಣಿನ ಸರಕನ್ನು, ಇನ್ನೊಂದು ಮಾವಿನ ಹಣ್ಣಿನ ಸರಕನ್ನು ತೆಗೆದುಕೊಳ್ಳೋಣ. ಸೊ ಮಾವಿನ ಹಣ್ಣು ಸರಕನ್ನು ನಾವು ಆ ಸರಕಿನ ಬೆಲೆಯನ್ನು P1 ಅಂತ ಹೇಳೋಣ, ಮತ್ತು ಮಾವಿನ ಹಣ್ಣಿನ ಸರಕಿನ ಬೆಲೆಯನ್ನು P2 ಅಂತ ಕರೆಯೋಣ. ಸೊ ಈ ಅನುಭೋಗಿಯು ಮೊದಲನೇ ಸರಕಿನ X1 ಪ್ರಮಾಣದಷ್ಟು ಬಾಳೆಹಣ್ಣುಗಳನ್ನು ಕೊಂಡ್ಕೊಳ್ತಾನೆ. ಅಂದರೆ ನಮಗಿಲ್ಲಿ ಪ್ರಮಾಣವನ್ನು ನಾವು ನಿಗದಿ ಮಾಡಬೇಕಾಗ್ತದೆ. ಸೊ X1 ಪ್ರಮಾಣದಷ್ಟು ಬಾಳೆಹಣ್ಣುಗಳನ್ನು ಮತ್ತು X2 ಪ್ರಮಾಣದಷ್ಟು ಮಾವಿನ ಹಣ್ಣುಗಳನ್ನು ಆತ ತೆಗೆದುಕೊಳ್ಬೇಕಾಗ್ತದೆ. ಅದನ್ನು ಬಯಸಿದರೆ ಇಲ್ಲಿ ಒಂದು ಇದೇನಾಗ್ತದೆ, ಮಾವಿನ ಹಣ್ಣು ಮತ್ತು ಬಾಳೆಹಣ್ಣುಗಳನ್ನು ಖರೀದಿ ಮಾಡಬೇಕಂದ್ರೆ ಬಾಳೆಹಣ್ಣನ್ನು X1 ಪ್ರಮಾಣದಷ್ಟು P1 ಬೆಲೆಯಲ್ಲಿ ಖರೀದಿ ಮಾಡಬೇಕಂದ್ರೆ ಆತನ ಹತ್ರ P1 X1 ಪ್ರಮಾಣದಷ್ಟು ಹಣ ಇರಬೇಕಾಗ್ತದೆ. ಮತ್ತು ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಬೇಕಂದ್ರೆ P2 X2 ಪ್ರಮಾಣದಷ್ಟು ಆತನ ಹತ್ರ ಹಣ ಇಲ್ಲಿ
ಇರಬೇಕಾಗ್ತದೆ. ಎರಡೂ ಸಂಯೋಜನೆಗಳನ್ನು ಆತ ಏನಾದರೂ ಖರೀದಿ ಮಾಡಬೇಕಾದ್ರೆ ಬಾಳೆಹಣ್ಣಿನ P1X1 ಪ್ರಮಾಣವನ್ನು ಮತ್ತು ಮಾವಿನ ಹಣ್ಣಿನ P2X2 ಪ್ರಮಾಣದಷ್ಟು ಆತ ಹಣವನ್ನು ಖರ್ಚು ಮಾಡಬೇಕಾದ್ರೆ ಇಲ್ಲಿ ನಾವು ಸೂತ್ರ P1X1 ಪ್ಲಸ್ P2X2 M ಅಂತ ಹೇಳ್ತೀವಿ. ಅಂದರೆ ಆತ X1 ಪ್ರಮಾಣದಷ್ಟು P1 ಬೆಲೆಯಲ್ಲಿ ಬಾಳೆಹಣ್ಣನ್ನು ಖರೀದಿ ಮಾಡಬೇಕು ಮತ್ತು X2 ಪ್ರಮಾಣದಷ್ಟು P2 ಬೆಲೆಯಲ್ಲಿ ಮಾವಿನ ಹಣ್ಣನ್ನು ಖರೀದಿ ಮಾಡಬೇಕಂದ್ರೆ ಆತನ ಹತ್ರ M ಪ್ರಮಾಣದಷ್ಟು P1X1 ಪ್ಲಸ್ P2X2 ಪ್ರಮಾಣದಷ್ಟು ಏನಿರಬೇಕು, ಹಣ ಇರಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಸೊ ಈ ಮೊತ್ತದಲ್ಲಿ ಆತ ಸರಕುಗಳನ್ನು ಖರೀದಿ ಮಾಡ್ಬೋದು, ಅಥವಾ ಇದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕೂಡ ಆತ ಏನು ಮಾಡ್ಬೋದು, ಸರಕುಗಳನ್ನು ಏನು ಮಾಡ್ಬೋದು, ಖರೀದಿ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅದನ್ನು ಒಂದು ರೀತಿಯಲ್ಲಿ ಬರೆಯೋದಾದರೆ ಆ ಒಂದು ಸೂತ್ರ ಅಂದರೆ P1X1 ಪ್ಲಸ್ P2X2 ಲೆಸ್ ದೆನ್ M ಅಂತ ಹೇಳ್ತೀವಿ. ಅಂದರೆ ಆತ ಈ ಬೆಲೆಯಲ್ಲಾದರೂ ಅಂದರೆ ತನ್ನ ಆದಾಯಕ್ಕೆ ಸಮನಾಗಾದರೂ ಖರೀದಿ ಮಾಡಬಹುದು, ಅಥವಾ ಕಡಿಮೆ ಪ್ರಮಾಣದಲ್ಲಾದರೂ ತನ್ನ ಆದಾಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಾದರೂ ಈ ಸರಕುಗಳನ್ನು ಖರೀದಿ ಮಾಡಬಹುದು ಅನ್ನೋದನ್ನು ಈ ಒಂದು ಸಮೀಕರಣ ನಮಗಿಲ್ಲಿ ಸೂಚಿಸ್ತದೆ. ಸೊ ಇದೊಂದು ಎಕ್ಸಾಂಪಲನ್ನು ನೋಡಿದ್ವಿ. ನಾವು ದುಡ್ಡಿನ ಮೂಲಕ ಎಕ್ಸಾಂಪಲನ್ನು ನೋಡೋದಾದರೆ ಈಸಿಯಾಗಿ ತಿಳ್ಕೊಳ್ಬೇಕಂತಂದರೆ, ಈಗ ಒಬ್ಬ ವ್ಯಕ್ತಿ ಹತ್ತಿರ ಏನಾಗ್ತದೆ, ಅನುಭೋಗಿಯ ಆದಾಯ ಎಷ್ಟೈತಿ, ಅನುಭೋಗಿಯ ಆದಾಯ ಏನೈತಿ, 20 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಅನುಭೋಗಿಯ ಆದಾಯ 20 ರೂಪಾಯಿ ಇದ್ದಾಗ ಆತ ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಸರಕುಗಳನ್ನು ಖರೀದಿ ಮಾಡ್ತಾನೆ. ತಲಾ ಎಕ್ಸ್ ಮತ್ತು ವಾಯ್ ಸರಕುಗಳ ಬೆಲೆಗಳೇನಿರ್ತವೆ, 5 ರೂಪಾಯಿ ಐತಿ ಅಂತ ತಿಳ್ಕೊಳ್ಳೋಣ. ಹಾಗಿದ್ದಾಗ ಆತ ಆ ಒಂದು ನಿರ್ದಿಷ್ಟ ಆದಾಯದಲ್ಲಿ ಈ ನಿರ್ದಿಷ್ಟ ಬೆಲೆಗಳಲ್ಲಿ ಆತ ಯಾವ ರೀತಿಯಾದಂಥ ಸಂಯೋಜನೆಗಳನ್ನು ಪಡಿಬೋದು. ಈಗ ನೋಡ್ರಿ, ಆತ ತನ್ನ 20 ರೂಪಾಯಿ ಆದಾಯದಲ್ಲಿ ಏನು ಕೊಳ್ಳದೇ ಇರಬಹುದು, ಅಥವಾ ಆತ ತನ್ನ 20 ರೂಪಾಯಿ ಆದಾಯದಲ್ಲಿ ಒಂದು ಎಕ್ಸ್ ಸರಕನ್ನು ಕೊಳ್ಳದೇ ಇರ್ಬೋದು, ವಾಯ್ ಸರಕನ್ನು ಏನು ಮಾಡ್ಬೋದು, ಖರೀದಿ ಮಾಡ್ಬೋದು. ಎಕ್ಸ್ ಸರಕನ್ನು ಖರೀದಿ ಮಾಡದೆ ವಾಯ್ ಸರಕನ್ನು 2 ಪ್ರಮಾಣದಷ್ಟು ಖರೀದಿ ಮಾಡ್ಬೋದು. ಎಕ್ಸ್ ಸರಕನ್ನು ಖರೀದಿ ಮಾಡದೆ ವಾಯ್ ಸರಕನ್ನು 3 ಪ್ರಮಾಣದಷ್ಟು ಖರೀದಿ ಮಾಡ್ಬೋದು. ಇಲ್ಲಿ 4 ಪ್ರಮಾಣದಷ್ಟು ಖರೀದಿಯನ್ನು ಮಾಡ್ಬೋದು. ಅಥವಾ ಆತ ಎಕ್ಸ್ ಸರಕನ್ನು ಖರೀದಿ ಮಾಡಿ ವಾಯ್ ಸರಕನ್ನು ಬಿಡ್ಬೋದು, ಅಥವಾ ಎಕ್ಸ್ ಸರಕನ್ನು ವಾಯ್ ಸರಕನ್ನು 1 ಪ್ರಮಾಣದಲ್ಲಿ ಖರೀದಿ ಮಾಡ್ಬೋದು, ಅಥವಾ ಒಂದು ಎಕ್ಸ್ ಸರಕನ್ನು 2 ವಾಯ್ ಸರಕನ್ನು ಆತ ಖರೀದಿ ಮಾಡ್ಬೋದು, ಅಥವಾ ಒಂದು ಎಕ್ಸ್ ಸರಕು 3 ವಾಯ್ ಸರಕುಗಳನ್ನು ಖರೀದಿ ಮಾಡ್ಬೋದು, ಅಥವಾ 2 ಎಕ್ಸ್ ಸರಕನ್ನು ವಾಯ್ ಸರಕನ್ನು ಖರೀದಿ ಮಾಡದೇ ಇರಬಹುದು. ಮತ್ತು ವಾಯ್ ಸರಕನ್ನು 2 ಪ್ರಮಾಣದಷ್ಟು ಎಕ್ಸ್ ಸರಕನ್ನು 2 ಪ್ರಮಾಣದಷ್ಟು ವಾಯ್ ಸರಕನ್ನು 1 ಪ್ರಮಾಣದಷ್ಟು ಖರೀದಿ ಮಾಡ್ಬೋದು, ಅಥವಾ 2 ಸರಕುಗಳನ್ನು 2 ಪ್ರಮಾಣದಲ್ಲಿ ಖರೀದಿ ಮಾಡ್ಬೋದು, ಅಥವಾ 3 ಸರಕನ್ನು ಎಕ್ಸ್ ಮತ್ತು ವಾಯ್ ಸರಕನ್ನು ಖರೀದಿ ಮಾಡದೇ ಇರಬಹುದು, ಅಥವಾ 3 1 ಅನುಪಾತದಲ್ಲಿ ಆತ ಖರೀದಿ ಮಾಡ್ಬೋದು. ಅಷ್ಟೇ ಅಲ್ಲದೆ 4 ಮತ್ತು 0 ಅನುಪಾತದಲ್ಲೂ ಕೂಡ ಆತ ಆ ಸರಕುಗಳನ್ನು ಖರೀದಿ ಮಾಡ್ಬೋದು. ಅಂದರೆ ಆತನ 20 ರೂಪಾಯಿ ಆದಾಯದಲ್ಲಿ ನಿರ್ದಿಷ್ಟವಾದಂಥ ಬೆಲೆಯಲ್ಲಿ ಆತ ಈ ರೀತಿಯಾದಂಥ ಸಂಯೋಜನೆಗಳನ್ನು ಏನು ಮಾಡ್ಬೋದು, ಖರೀದಿ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈಗ ನಮ್ಮ ಬಜೆಟ್ ಗಣದ ಅಂಶ ಏನೈತಿ, ಆತನ ಆದಾಯಕ್ಕೆ ಸಮನಾದಂಥ ಅಥವಾ ಆದಾಯಕ್ಕಿಂತಲೂ ಕಡಿಮೆ ಇರತಕ್ಕಂಥ ಸಂಯೋಜನೆಗಳನ್ನು ಒಬ್ಬ ಅನುಭೋಗಿ ಏನು ಮಾಡ್ತಾನೆ, ಆಯ್ಕೆ ಮಾಡ್ಕೊಳ್ತಾನೆ ಅಂತ ಹೇಳ್ಬೋದು. ಹಾಗಿದ್ದಾಗ ಇದು ಆತನ ಆದಾಯಕ್ಕಿಂತ ಕಡಿಮೆ ಇದೆ ಅಂದರೆ ಇಲ್ಲಿ ಆತ ಖರ್ಚೇ ಮಾಡೋದಿಲ್ಲ, ಇದು ಆತನ ಆದಾಯಕ್ಕಿಂತ ಕಡಿಮೆ ಇದೆ, ಇದು ಆತನ ಆದಾಯಕ್ಕಿಂತ ಕಡಿಮೆ ಇದೆ, ಇದು ಕೂಡ ಆತನ ಆದಾಯ ಕಡಿಮೆ ಇದೆ. ಯಾಕಂದರೆ ಇಲ್ಲಿ 3 ಖರೀದಿ ಮಾಡಿದರೆ 15 ರೂಪಾಯಿ ಆಗ್ತದೆ. ಸೊ ಇಲ್ಲಿ ಖರೀದಿ ಮಾಡಿದ್ರೆ 10 ರೂಪಾಯಿ ಆಗ್ತದೆ. ಇದು ಆದಾಯಕ್ಕಿಂತ ಕಡಿಮೆ ಆದಂಥ ಸಂಯೋಜನೆ. ಇದೇನೈತಿ, ಆದಾಯಕ್ಕೆ ಸಮನಾದಂಥ ಸಂಯೋಜನೆ. ಯಾಕಂದರೆ ಇಲ್ಲಿ ಒಂದೇ ವಸ್ತುವನ್ನು ಖರೀದಿ ಮಾಡಿದರೂ ಕೂಡ ಆತನ ಸಂಪೂರ್ಣ ಆದಾಯ ಇಲ್ಲಿ ಖರ್ಚಾಗ್ತದೆ. ಇಲ್ಲಿ ಕಡಿಮೆ ಆದಾಯ, ಇದು ಕೂಡ ಕಡಿಮೆ ಆದಾಯ, ಇದು ಕಡಿಮೆ ಆದಾಯ. ಇಲ್ಲಿ ಆತನ ಸಂಪೂರ್ಣ ಆದಾಯ ಏನಾಗ್ತದೆ, ಇಲ್ಲಿಯೂ ಕೂಡ ಖರ್ಚಾಗ್ತದೆ. ಇದು ಕಡಿಮೆ ಆದಾಯ, ಇದು ಕಡಿಮೆ ಆದಾಯ, ಇಲ್ಲಿಯೂ ಕೂಡ ಸಂಪೂರ್ಣ ಆದಾಯ ಏನಾಗ್ತದೆ, ಖರ್ಚಾಗ್ತದೆ. ಇಲ್ಲಿ ಕಡಿಮೆ ಆಗ್ತದೆ, ಇಲ್ಲಿಯೂ ಕೂಡ ಸಂಪೂರ್ಣ ಆದಾಯ ಏನಾಗ್ತದೆ, ಖರ್ಚಾಗ್ತದೆ. 4 ವಸ್ತುಗಳನ್ನು ಖರೀದಿ ಮಾಡಿದರೂ ಕೂಡ ಆತನದ್ದು ಏನಾಗ್ತದೆ, ಆದಾಯ ಸಂಪೂರ್ಣವಾಗಿ ಖರ್ಚಾಗ್ತದೆ. ಸೊ ಈ ವೆಚ್ಚವನ್ನು ನಾವಿಲ್ಲಿ ಯಾವುದು 0, 4, 1, 3, 2, 2, 3, 1, 4, 0 ಇವುಗಳು ಅನುಭೋಗಿಯ ಆದಾಯಕ್ಕೆ ಸಮನಾದಂಥ
ಸಮನಾದಂಥ ಖರ್ಚು ಅಂತ ನಾವಿಲ್ಲಿ ಹೇಳ್ಬೋದು. ಈ ಆದಾಯಕ್ಕಿಂತಲೂ ಕಡಿಮೆ ಇರತಕ್ಕಂಥ ಸಂಯೋಜನೆಗಳು ಏನು ನಾವು ಮಾರ್ಕ್ ಮಾಡಿದ್ದೀವಿ, ಈ ಉಳಿದೆಲ್ಲ ಸಂಯೋಜನೆಗಳು ಆತನ ಆದಾಯಕ್ಕಿಂತಲೂ ಕಡಿಮೆ ಆದಂಥ ಸಂಯೋಜನೆಗಳನ್ನು ಒಳಗೊಂಡಿರ್ತೈತಿ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ ಆತ ಏನು ಮಾಡ್ಬೋದು, ವಿವಿಧ ಸಂಯೋಜನೆಗಳನ್ನು ನಾವು ಈ ರೀತಿಯಾಗಿಯೂ ಬರಿಬೋದು. 4, 5, 3, 3, 3, 4, 5 ಸಂಯೋಜನೆಗಳನ್ನು ಬರೆದ್ರೆ ಏನಾಗ್ತದೆ, ಇದು ಆತನ ಒಂದು ಸರಕಿನ ಬೆಲೆ ಏನಿಷ್ಟೇ 5 ಐತಿ, ಇಲ್ಲಿ 5 ಮೂರಲೆ 15, ಇಲ್ಲೂ 15 ರೂಪಾಯಿ, ಅಂದರೆ ಟೋಟಲ್ ಎಷ್ಟಾಯ್ತು, ಇದು 30 ರೂಪಾಯಿ ಆಯಿತು. ಆತನ ಆದಾಯ ಎಷ್ಟು, ಕೇವಲ 20 ರೂಪಾಯಿ ಆದ. 30 ರೂಪಾಯಿ ಸರಕುಗಳನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯನಾ, ಇಲ್ಲ. ಸೊ ಹೀಗಾಗಿ ಈ ಸಂಯೋಜನೆಯನ್ನು ಆತ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಇಲ್ಲಿ 4 ಸರಕುಗಳನ್ನು ಎಕ್ಸ್ ತೊಗೊಂಡ್ರೆ 20 ರೂಪಾಯಿ ಆಗ್ತದೆ, 5 ಸರಕು ತೊಗೊಂಡ್ರೆ 25, ಟೋಟಲ್ ಇಲ್ಲಿ 45 ಆಗ್ತದೆ. ಆತನ ಆದಾಯ ಎಷ್ಟು, 20 ರೂಪಾಯಿ ಅದ. ಸೊ ಹೀಗಾಗಿ ಈ ಸಂಯೋಜನೆಗಳನ್ನು ಕೂಡ ಆತ ಆಯ್ಕೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಅನ್ನೋದನ್ನು ಹೇಳ್ಬೋದು. ಸೊ ಇದನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ಕೂಡ ನೋಡಲಾಗ್ತದೆ. ಒಂದು ರೇಖಾಚಿತ್ರದ ಮೂಲಕ ನಾವಿಲ್ಲಿ ಬರೆದಾಗ y0x, ಇದು ಕಂಪಲ್ಸರಿ ಎಕನಾಮಿಕ್ಸ್ನಲ್ಲಿ ಒಂದು ಡೈಗ್ರಾಮ್ ಹಾಕಬೇಕಂದ್ರೆ ಈ ಪ್ಯಾಟರ್ನ್ x0y ಅಂತಕ್ಕಂಥದ್ದು ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಬಾಳೆಹಣ್ಣಿನ ಪ್ರಮಾಣವನ್ನು ಬರಿತೀವಿ. ಸೊ ಬಾಳೆಹಣ್ಣಿನ ಪ್ರಮಾಣವನ್ನು ನಮ್ದು ಎಷ್ಟೈತಿ, ಬೆಲೆ ಎಮ್ ಆದಾಯ ಇದ್ದಾಗ P1 ಐತಿ, ಇಲ್ಲಿ ಎಮ್ ಆದಾಯ ಇರ್ತೈತಿ, P2 ಬೆಲೆ ನಮ್ಮದೇ ಮಾವಿನ ಹಣ್ಣಿನ ಬೆಲೆ ಅಂತ ಹೇಳ್ಬೋದು. ಸೊ ಇದು ಮಾವಿನ ಹಣ್ಣು ಅಂತ ನಾವಿಲ್ಲಿ ಮಾವಿನ ಹಣ್ಣು ಅಂತ ಹೇಳ್ಬೋದು. ಸೊ ಇದನ್ನೇ ನಾವಿಲ್ಲಿ ಏನಂತ ಹೇಳ್ತೀವಿ, ಬಜೆಟ್ ರೇಖೆ ಅಂತ ಹೇಳ್ತೀವಿ, ಬಜೆಟ್ ಘನ. ಸೊ ನಮ್ಮದು ಬಜೆಟ್ ಘನದ ಏನೈತಿ, P1x1 ಪ್ಲಸ್ P2x2 = 1 ಅಂತಕ್ಕಂಥದ್ದು ಈ ಒಂದು ಇತರದ ರೇಖಾಚಿತ್ರ ಅಂತ ಹೇಳ್ಬೋದು. ಸೊ ಇಲ್ಲೇನಿರ್ತೈತಿ, OX ಅಕ್ಷದಲ್ಲಿ ಬಾಳೆಹಣ್ಣಿನ ಪ್ರಮಾಣವನ್ನು, OY ಅಕ್ಷದಲ್ಲಿ ಮಾವಿನ ಹಣ್ಣಿನ ಪ್ರಮಾಣವನ್ನು ತೋರಿಸಲಾಗ್ತೈತಿ. ಸೊ ಈ ಬಜೆಟ್ ರೇಖೆ, ಇದಕ್ಕೇನಂತೀವಿ ನಾವು, ಬಜೆಟ್ ರೇಖೆ ಅಂತ ಹೇಳ್ತೀವಿ. ಈ ಬಜೆಟ್ ರೇಖೆಯ ಮೇಲಿರ್ತಕ್ಕಂತಹ ಯಾವುದೇ ಸಂಯೋಜನೆಯನ್ನು ಅನುಭೋಗಿಯು ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಇದು ಬಜೆಟ್ ರೇಖೆ ಕೆಳಗಿರ್ತಕ್ಕಂಥ, ಅಂದರೆ ಈ ಮೇಲೆ ಏನು ಸಂಯೋಜನೆಗಳನ್ನು ತೋರಿಸಿದ್ವಿ, ಈ ಸಂಯೋಜನೆಗಳನ್ನು ಕೂಡ ಆ ಅನುಭೋಗಿ ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಒಂದು ರೇಖಾಚಿತ್ರ ಹೇಳ್ತದೆ. ಸೊ ಇಲ್ಲಿ ಅನುಭೋಗಿ ಬಜೆಟ್ ಘನ ಎಲ್ಲ x1 x2 ಸಂಯೋಜನೆಗಳನ್ನು ಒಳಗೊಂಡಿರ್ತದೆ. ಅಂದರೆ x1 x2 ಸಂಯೋಜನೆ ಅಂದರೆ ಪ್ರಮಾಣದಷ್ಟು ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಏನು ಹೇಳ್ತೀವಿ, x1 x2 ಪ್ರಮಾಣದ ಸಂಯೋಜನೆಗಳನ್ನು ಏನು ಮಾಡಿರ್ತದೆ, ಒಳಗೊಂಡಿರ್ತದೆ. ಅಂದರೆ ಅದು ಶೂನ್ಯಕ್ಕೆ ಸಮನಾಗಿರ್ಬೋದು ಅಥವಾ ಶೂನ್ಯಕ್ಕಿಂತ ಹೆಚ್ಚಾಗಿರ್ಬೋದು, ಶೂನ್ಯಕ್ಕೆ ಸಮನಾಗಿರ್ಬೋದು ಅಥವಾ ಶೂನ್ಯಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಸಂಯೋಜನೆಗಳನ್ನು ಅದು ಒಳಗೊಂಡಿರ್ತದೆ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಸೊ ಈ ರೇಖೆ ಫೈನಲ್ ನಾವು ಸಮೀಕರಣ ಅಂದರೆ ಆತನ ಆದಾಯಕ್ಕೆ ಸಮನಾದಂಥ ಸಮೀಕರಣವನ್ನು ಬರಿಬೇಕಂತಂದರೆ P1x1 ಪ್ಲಸ್ P2x2 = 1 ಅಂತ ಹೇಳ್ತೀವಿ. ಅಂದರೆ ಅನುಭೋಗಿಯ ಆದಾಯಕ್ಕೆ ಸಮನಾದಂತಹ ಸರಕುಗಳ ಸಂಯೋಜನೆಯನ್ನು ನಾವಿಲ್ಲಿ ಕಾಣಲಾಗ್ತದೆ. ಸೊ ಇದು 4 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್. ನೀವು ಇದಿಷ್ಟು ಎಕ್ಸ್ಪ್ಲೇನ್ ಮಾಡಿದರೆ ಡೆಫಿನೆಟ್ ಆಗಿ 4 ಮಾರ್ಕ್ಸನ್ನು ಪಡ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾವಿಲ್ಲಿ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ನೋಡೋಣ. ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಅಂತ ಹೇಳಿ, ಇದು ಕೂಡ ತುಂಬ ಈಸಿಯಾಗಿರ್ತಕ್ಕಂಥದ್ದು. ಇದು ಕೂಡ 4 ಮಾರ್ಕ್ಸಿಗೆ ಬೀಳ್ತಕ್ಕಂಥ ಚಾನ್ಸಸ್ ಅದ. ಸೊ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಅಂತ ಬರ್ತದೆ. ಈಗ ಒಂದು ಸರಕನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಪಡಿಬೇಕಾದ್ರೆ ಇನ್ನೊಂದು ಸರಕಿನ ಪ್ರಮಾಣವನ್ನು ನಾವು ಏನು ಮಾಡಬೇಕು, ಕಡಿಮೆ ಮಾಡಬೇಕಾಗ್ತದೆ. ಅದನ್ನು ನಾವಿಲ್ಲಿ ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಸೊ ಅದೇ ಅರ್ಥದಲ್ಲಿ ಒಂದು ನಿರ್ದಿಷ್ಟ ವಸ್ತುವಿನ ಒಂದು ಘಟಕವನ್ನು ನಾವು ಏನಾದರೂ ಹೆಚ್ಚಿಗೆ ಪಡಿಬೇಕಂತಂದರೆ, ಇನ್ನೊಂದು ಹೆಚ್ಚಿಗೆ ಕೊಡಬೇಕಂದ್ರೆ ತ್ಯಾಗ ಮಾಡಬೇಕಾದಂಥ ಇನ್ನೊಂದು ವಸ್ತುವಿನ ಘಟಕವನ್ನು ತೋರಿಸ್ತಕ್ಕಂಥ ರೇಖೆ ಅಂತ ಹೇಳಲಾಗ್ತದೆ. ಘಟಕವನ್ನು ತೋರಿಸ್ತಕ್ಕಂಥ ರೇಖೆಯನ್ನು ನಾವು ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಅಂತ ಹೇಳ್ತೀವಿ. ಅಂದರೆ ಒಂದು ನಿರ್ದಿಷ್ಟ ವಸ್ತುವಿನ ಒಂದು ಘಟಕವನ್ನು ಹೆಚ್ಚಿಗೆ ಕೊಳ್ಳಲು ತ್ಯಾಗ ಮಾಡಬೇಕಾದ ಇನ್ನೊಂದು ವಸ್ತುವಿನ ಘಟಕವನ್ನು ತೋರಿಸುವ ರೇಖೆಯನ್ನು ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಅಂತ ಕರೆಯಲಾಗ್ತದೆ. ಅಂದರೆ ಈಗ ಅನುಭೋಗಿ ಒಂದು ಸರಕಿನ ಹೆಚ್ಚುವರಿ ಘಟಕಗಳನ್ನು ಕೊಂಡುಕೊಳ್ಬೇಕಂದ್ರೆ ಇನ್ನೊಂದು ವಸ್ತುವಿನ
ಪ್ರಮಾಣವನ್ನು ಏನು ಮಾಡಬೇಕು, ಬಿಟ್ಕೊಡ್ಬೇಕಾಗ್ತದೆ. ಅದನ್ನು ನಾವಿಲ್ಲಿ ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿ ಅಂತ ಕರೆಯಲಾಗ್ತದೆ. ಸೊ ಈ ಬಜೆಟ್ ರೇಖೆ ಮೇಲಿರ್ತಕ್ಕಂತಹ ಯಾವುದೇ ಬಿಂದು ಆತನ ಆದಾಯಕ್ಕೆ ಸಮನಾಗಿರ್ತಕ್ಕಂಥದ್ದನ್ನು ತೋರ್ಪಡೆಯನ್ನು ಮಾಡ್ತದೆ. ಸೊ ಈ ಬಿಂದು ಸಂಪೂರ್ಣ ಆದಾಯಕ್ಕೆ ಸಮನಾಗಿರ್ತದ ಅಂತ ಹೇಳ್ಬೋದು. ಅಂದರೆ ಬಜೆಟ್ ರೇಖೆ ಇಳಿಜಾರು ಏನಾಗಿರ್ತದ, P1/P2 ಆಗಿರ್ತದ ಅಂತ ಹೇಳ್ಬೋದು. ಅಂದರೆ ಅನುಭೋಗಿಯು ತನ್ನ ಇಡೀ ಆದಾಯವನ್ನು ಬಾಳೆಹಣ್ಣುಗಳನ್ನು ಕೊಳ್ಳಲಿಕ್ಕೆ ಖರ್ಚು ಮಾಡಬಹುದಾದಂಥ ಸಂಯೋಜನೆಯನ್ನು ನಾವೇನು ಮಾಡ್ತೀವಿ, ಈ ಸಮಾನಾಂತರ ಛೇದಕದಲ್ಲಿ ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಬಾಳೆಹಣ್ಣಿನ ಇಳಿಜಾರಿನ ನಿಷ್ಪತ್ತಿ ಅಂತ ನಾವೇನು ಹೇಳ್ತೀವಿ, ಇಳಿಜಾರಿನ ನಿಷ್ಪತ್ತಿಯನ್ನು ನಾವು ಬೇಡಿಕೆ ರೇಖೆಯನ್ನು ಈ ರೀತಿಯಾಗಿ ತೋರಿಸಿದಾಗ ಅದು ಇಳಿಜಾರಿನ ನಿಷ್ಪತ್ತಿ ಅಂತ ಹೇಳ್ತೀವಿ. ಸೊ ಈ ಬಾಳೆಹಣ್ಣುಗಳನ್ನು ಸಂಪೂರ್ಣ ಆದಾಯವನ್ನು ಬಾಳೆಹಣ್ಣುಗಳನ್ನು ತೆಗೆದುಕೊಳ್ಳಲಿಕ್ಕೆ ಖರ್ಚು ಮಾಡಿದರೆ ಅದನ್ನು ನಾವಿಲ್ಲಿ ಸಮಾನಾಂತರ ಛೇದಕ ಅಂತ ನಾವು ಇದನ್ನ ಹೇಳ್ತೀವಿ. ಸಮಾನಾಂತರ ಛೇದಕದಲ್ಲಿ ಬಾಳೆಹಣ್ಣುಗಳನ್ನು ಸಂಪೂರ್ಣ ಆದಾಯವನ್ನು ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಲಿಕ್ಕೆ ಆತ ಬಯಸಿದರೆ ಅದನ್ನು ಲಂಬಾಂತರ ಛೇದಕದಲ್ಲಿ ನಾವು ತೋರಿಸ್ಬೋದು ಅನ್ನೋದನ್ನು ಈ ಒಂದು ರೇಖಾಚಿತ್ರದಲ್ಲಿ ಹೇಳ್ಬೋದು. ಅಂದರೆ OX ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು, OY ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ತೋರಿಸಲಾಗೈತಿ. ಬಜೆಟ್ ರೇಖೆ, ಈ ಬಜೆಟ್ ರೇಖೆ ಏನಿರ್ತದೆ 1 2 3 4 1 2 3 4 ಈ ಬಜೆಟ್ ರೇಖೆ ಮೇಲಿರ್ತಕ್ಕಂತಹ ವಿವಿಧ ಬಿಂದುಗಳೇನಿದ್ದಾವೆ, ಈ ಬಜೆಟ್ ರೇಖೆ ಮೇಲಿರ್ತಕ್ಕಂಥ ವಿವಿಧ ಸಂಯೋಜನೆಗಳನ್ನು ಕೂಡ ನಾವಿಲ್ಲಿ ಕಾಣಲಾಗ್ತದೆ. ಈಗ ಬಜೆಟ್ ರೇಖೆ ಮೇಲಿರ್ತಕ್ಕಂಥ ಬಾಳೆಹಣ್ಣಿನ ಪ್ರತಿ ಘಟಕದ ಬದಲಾವಣೆಗೆ ಮಾವಿನ ಹಣ್ಣಿನಲ್ಲಾಗ್ತಕ್ಕಂಥ ಬದಲಾವಣೆಯ ಪ್ರಮಾಣವನ್ನು ನಾವಿಲ್ಲಿ ಬಜೆಟ್ ರೇಖೆ ಇಳಿಜಾರಿನ ಮೂಲಕ ತೋರಿಸ್ಬೋದು ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿಯಾಗಿ ಚೇಂಜ್ ಆಗ್ತದೆ, X1 ಪ್ಲಸ್ ಚೇಂಜ್ ಇನ್ X1 ಆಗ್ತದೆ. ಅಂದರೆ ಬಾಳೆಹಣ್ಣುಗಳಲ್ಲಿ ಬಾಳೆಹಣ್ಣಿನ ಪ್ರಮಾಣವನ್ನು ಅಧಿಕವಾಗಿ ತೆಗೆದುಕೊಂಡ್ರೆ ಚೇಂಜ್ ಇನ್ X1 ಆಗ್ತದೆ. ಮಾವಿನ ಹಣ್ಣುಗಳ ಪ್ರಮಾಣವನ್ನು ಹೆಚ್ಚಾಗಿ ತೆಗೆದುಕೊಂಡಂತೆ ಚೇಂಜ್ ಇನ್ X2 ಆಗ್ತದೆ ಅನ್ನೋದನ್ನು ನೋಡ್ಬೋದು. ಇದನ್ನೊಂದು ಸೂತ್ರದ ಮೂಲಕ ಬರೆದಾಗ P1X1 ಪ್ಲಸ್ P2X2 = M. ಇದು ನಮ್ಮದು ಸಾಮಾನ್ಯವಾದಂಥ ಒಂದು ಸೂತ್ರ. ಇದನ್ನೇ ನಾವು ಬದಲಾವಣೆಯನ್ನು ಮಾಡಿದಾಗ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡಿದಾಗ P1 ಬ್ರಕೆಟ್ X1 ಪ್ಲಸ್ ಚೇಂಜ್ ಇನ್ X1 ಬ್ರಕೆಟ್ ಕಂಪ್ಲೀಟ್. ಇದು ಪ್ಲಸ್ ಬರಿತೀವಿ ನೆಕ್ಸ್ಟ್, ಯಾಕಂದರೆ ಇಲ್ಲಿ ಪ್ಲಸ್ ಸಿಂಬಾಲ್ ಅದ. ನೆಕ್ಸ್ಟು ಮಾವಿನ ಹಣ್ಣಿನ ಒಂದು ಪ್ರಮಾಣವನ್ನು ಬರೆಯೋದಾದರೆ ಬೆಲೆ ಅಷ್ಟೇ ಇರ್ತದೆ, ಪ್ರಮಾಣದಲ್ಲಿ ಮಾತ್ರ ಏನಾಗ್ತದೆ, ಚೇಂಜಸ್ ಆಗ್ತದೆ. ಸೊ ಫೈನಲ್ ಆಗಿ ಈ ಸಮೀಕರಣ ಏನು ಬರ್ತದೆ, P1 ಬ್ರಕೆಟ್ X1 ಪ್ಲಸ್ ಚೇಂಜ್ ಇನ್ X1 ಬ್ರಕೆಟ್ ಕಂಪ್ಲೀಟ್ P2 ಪ್ಲಸ್ P2 ಬ್ರಕೆಟ್ X2 ಪ್ಲಸ್ ಚೇಂಜ್ ಇನ್ X2 ಬ್ರಕೆಟ್ ಕಂಪ್ಲೀಟ್ = M ಅಂತಕ್ಕಂಥದ್ದು ಇದು ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನು ತೋರಿಸ್ತಕ್ಕಂಥದ್ದು. ಸಿಂಪಲ್, ಏನೂ ಇಲ್ಲ. ಈಗ ಒಂದು ಪ್ರಮಾಣವನ್ನು ಹೆಚ್ಚಿಗೆಕೊಳ್ಬೇಕಾದ್ರೆ ಮತ್ತೊಂದಿನ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಹೀಗಾಗಿ ನಾವು ಈ ಒಂದು ಸರಕನ್ನು ಹೆಚ್ಚಿಗೆಕೊಳ್ಬೇಕಂದ್ರೆ ಮತ್ತೊಂದು ಸರಕಿನ ಪ್ರಮಾಣವನ್ನು ಇಲ್ಲಿ ಕಡಿಮೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಬಜೆಟ್ ರೇಖೆ ಬಜೆಟ್ ರೇಖೆ ಯಾವಾಗಿದ್ರೂ ಇಳಿಜಾರಾಗಿರ್ತದೆ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಸೊ ಇದಿಷ್ಟು ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿ ಅಂತೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.